ವಿಧಾನಸಭೆಯಲ್ಲಿ ಆಡಳಿತಾರೂಢ ಪ್ರತಿಪಕ್ಷಗಳ ಬಜೆಟ್ ಫೈಟ್ ಇವತ್ತಿನಿಂದ ಮಾರ್ಚ್ 27ರವರೆಗೆ ನಡೆಯುತ್ತೆ ಬಜೆಟ್ ಮೇಲಿನ ಚರ್ಚೆ. ಇನ್ನು ಸರ್ಕಾರ ಪ್ರತಿಪಕ್ಷಗಳ ನಡುವೆ ವಾಕ್ಸಮರಕ್ಕೆ ಸಾಕ್ಷಿಯಾಗುವಂತ ಸದನ ಇದು. ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ಸಾಲದ ಬಗ್ಗೆ ಪ್ರಸ್ತಾಪ ಮಾಡಿ ಮುಗಿಬೀಳೋದಕ್ಕೆ ವಿಪಕ್ಷ ಸಜ್ಜಾಗಿದೆ. ಇನ್ನು ಸರ್ಕಾರವನ್ನು ಕಟ್ ಹಾಕೋದಕ್ಕೆ ಅಂತಾನೆ ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ನಿಂದ ಸಿದ್ಧತೆ ಆಗಿದೆ. ಹೀಗಾಗಿ ಅನೇಕ ಸಮಸ್ಯೆಗಳನ್ನ ಅನೇಕ ವಿಚಾರಗಳನ್ನ ಇಟ್ಕೊಂಡು ಆಡಳಿತಾರೂಢ ಪಕ್ಷದ ಮೇಲೆ ಮುಗಿಬೀಳೋದಕ್ಕೆ ಅಂತ ವಿಪಕ್ಷ ಜೆಡಿಎಸ್ ಹಾಗೂ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿರುವಂತದ್ದು. ಅದೇ ರೀತಿಯಾಗಿ ವಿಪಕ್ಷಗಳಿಗೆ ಯಾವ ರೀತಿ ಟಾಂಟ್ ಮಾಡಬೇಕು, ಯಾವ ರೀತಿ ಉತ್ತರ ಕೊಡಬೇಕು ಅಂತ ಆಡಳಿತಾರೂಢ ಪಕ್ಷವೂ ಕೂಡ ಅಷ್ಟೇ ತಯಾರಿಯನ್ನ ಮಾಡಿಕೊಂಡಿದೆ. ಡೀಟೇಲ್ಸ್ ಕೊಡ್ತಾ ಇದ್ರು ರೂಪೇಶ್. ಈಗ ಇವತ್ತು ಸದನ ಇದೆ, ಸದನದಲ್ಲಿ ಬಜೆಟ್ ಮೇಲಿನ ಚರ್ಚೆನೆ ಆಗ್ತಾ ಇರೋದ್ರಿಂದ ವಿಪಕ್ಷಗಳು ಹೇಗೆ ತಯಾರಿ ಮಾಡ್ಕೊಂಡಿವೆ, ಆಡಳಿತಾರೂಢ ಪಕ್ಷ ಇದನ್ನು ಎದುರಿಸೋದಕ್ಕಂತ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿರೋದು? ಸೌಖ್ಯ, ಈಗ ಇವತ್ತು ಬಜೆಟ್ ಅಧಿವೇಶನ 2ನೇ ದಿನ. ಹೀಗಾಗಿ ಇವತ್ತು ಎಲ್ಲಾ ಪಕ್ಷಗಳು ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ವಿಪಕ್ಷ ಅದರಲ್ಲೂ ಕೂಡ ಸರ್ಕಾರದ ಮೇಲೆ ಮುಗಿಬೀಳಬೇಕಾಗತ್ತೆ. ಆ ರಾಜ್ಯದ ಹಣಕಾಸು ಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಸಾಲ ಮಿತಿಮೀರಿ ಹೋಗ್ತಾ ಇದೆ ಅನ್ನೋ ವಿಚಾರ. ಒಟ್ಟಾರಾಗಿ ಆ ಸಾಲಕ್ಕೆ ಒಂದು ಮಿತಿ, ವಿತ್ತೀಯ ಶಿಸ್ತು ಅಂತ ಇರುತ್ತೆ, ಆ ಶಿಸ್ತನ್ನ ಉಲ್ಲಂಘಿಸುವಂತ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ. ಒಟ್ಟಾರಾಗಿ 24% ಅಂದ್ರೆ 24.95% ಅಷ್ಟು ಸಾಲವನ್ನು ಮಾಡಿದ್ದಾರೆ. ಅಂದ್ರೆ ರಾಜ್ಯದ ಜಿಡಿಪಿ ಏನಿತ್ತು ಆ ಜಿಡಿಪಿ 25% ಅಷ್ಟು ನಾವು ಸಾಲವನ್ನು ತೆಗೆದುಕೊಳ್ಬಹುದು. ಆದ್ರೆ ಒಂದೇ ಒಂದು 0.5% ಅಷ್ಟು ಮೀರ್ಲಿಕ್ಕೆ ಈಗ ಅಷ್ಟು ಮಟ್ಟಿಗೆ ಸಾಲ ರೀಚ್ ಆಗ್ಬಿಟ್ಟಿದೆ. ಅದೇ ರೀತಿಯಾಗಿ ಈ ವರ್ಷನೂ ಕೂಡ ಸಾಕಷ್ಟು ಸಾಲವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಹೀಗಾಗಿ ಪ್ರತಿ ವರ್ಷ ಈ ತರ ಸಾಲವನ್ನ ಮಾಡ್ತಾ ಹೋದ್ರೆ ರಾಜ್ಯದ ಹಣಕಾಸು ಸ್ಥಿತಿ ಯಾವ ರೀತಿಯಾಗಿ ಆಗುತ್ತೆ ಅಂತ ವಿಚಾರವನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿತ್ತೀಯ ಶಿಸ್ತನ್ನ ಉಲ್ಲಂಘಿಸಿ ಸಿಎಂ ಸಿದ್ದರಾಮಯ್ಯನವರು ಸಾಲವನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಸಾಲ ರಾಮಯ್ಯ ಅಂತ ಹೇಳಿ ಸದನದಲ್ಲೂ ಕೂಡ ಪ್ರಸ್ತಾಪಿಸಲಿಕ್ಕೆ ಈ ಮೂಲಕವಾಗಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿರಿಸಲಿಕ್ಕೆ ಒಂದು ಪ್ರಯತ್ನವನ್ನು ಪಡ್ತಾ ಇದೆ. ಅದೇ ರೀತಿಯಾಗಿ ಬಜೆಟ್ ಅಲ್ಲಿ ಯಾಕಂದ್ರೆ ಪ್ರಾದೇಶಿಕವಾಗಿ ಕರಾವಳಿಯೂ ಕೂಡ ಅನ್ಯಾಯನ ಮಾಡಲಾಗಿದೆ. ಅದೇ ರೀತಿ ಮಲೆನಾಡು ಭಾಗಕ್ಕೂ ಕೂಡ ಅನ್ಯಾಯ ಆಗಿದೆ. ಸಿಎಂ ತವರು ಜಿಲ್ಲೆ ಮೈಸೂರಿಗೆ ಯಾವ ರೀತಿ ಕೊಡುಗೆ ಕೊಟ್ಟಿದ್ದಾರೆ ಅದು ಕೂಡ ಕೊಟ್ಟಿಲ್ಲ. ಆದ್ರೆ ಕೊಡುಗೆ ಕೊಟ್ಟಿದ್ದೇನು, ಗ್ಯಾರಂಟಿ ಹಣವನ್ನು ಇಟ್ಟಿದ್ದಾರೆ, ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಬಿಟ್ರೆ ಅಭಿವೃದ್ಧಿ ಹಣ ಕೊಟ್ಟಿಲ್ಲ ಅಂತ ಹೇಳಿ ವಿಪಕ್ಷ ಬಿಜೆಪಿ ಅಥವಾ ಜೆಡಿಎಸ್ ಇಬ್ರು ಕೂಡ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಆದ್ರೆ ಸಾಲದ ವಿಚಾರವನ್ನು ಪ್ರಸ್ತಾಪಿಸುತ್ತಿದ್ದಾರಲ್ಲ, ಇದಕ್ಕೆ ತಿರುಗೇಟನ್ನು ಕೊಡ್ಲಿಕ್ಕೆ ಆಡಳಿತ ಪಕ್ಷ ಕೂಡ ಸಜ್ಜಾಗಿದೆ. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಒಂದು ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಕೇಂದ್ರದ ಸಾಲ ಎಷ್ಟು ಅಂತ ನೋಡಿದ್ರೆ 214 ಕೋಟಿಯಷ್ಟು ಸಾಲವನ್ನು ಇಟ್ಟುಕೊಂಡಿದ್ದಾರೆ. ಹೀಗಾಗಿ ಮೋದಿಯವರು ಅಷ್ಟೆಲ್ಲ ಪ್ರಮಾಣದಲ್ಲಿ ಸಾಲ ಮಾಡಿದ್ದಾರಲ್ಲ, ಇದಕ್ಕೇನ್ ಹೇಳ್ತೀರಿ ನೀವು? ಆರ್ಥಿಕ ತಜ್ಞರಲ್ಲ, ಇದು ಆರ್ಥಿಕ ಶಿಸ್ತಿನ ಒಳಗಡೆ ಇದೆಯಾ ಅನ್ನೋ ಪ್ರಶ್ನೆಯನ್ನ ಸಿಎಂ ಸಿದ್ದರಾಮಯ್ಯ ತೋರಿದ್ದಾರೆ. ಅದೇ ರೀತಿ ವಿಬ್ಜಿ ರಾಮ್ಜಿಗೆ ಹಣಕಾಸನ್ನ ಕೊಟ್ಟಿಲ್ಲ ಅಂತ ಒಂದು ವಿಚಾರ, ಅದೇ ರೀತಿಯ ಕೇಂದ್ರದ ಅನುದಾನ ಬರ್ತಾ ಇಲ್ಲ ಅಂತ ವಿಚಾರ, ಅದೇ ರೀತಿ GST ಕಡಿತ ಆಗುತ್ತೆ. ಎಲ್ಲಾ ವಿಚಾರವನ್ನು ಇಟ್ಟುಕೊಂಡು ಸರ್ಕಾರವನ್ನು ಡಿಫೆಂಡ್ ಮಾಡಿಕೊಂಡು ಕೇಂದ್ರದತ್ತ ಒಟ್ಟು ಮಾಡಬೇಕು. ನಮ್ಮ ಆರ್ಥಿಕ ಶಿಸ್ತು ಹಾಳಾಗಿದೆ ಅಂತೀರಿ. ಆರ್ಥಿಕ ಶಿಸ್ತು ಹಾಳಾಗ್ಲಿಕ್ಕೆ ಏನ್ ಕಾರಣ? ಜಲಜೀವನ್ ಮಿಷನ್ಗೆ ಒಟ್ಟಾರಾಗಿ 60-40 ರೇಷಿಯೋ ಅಂತ ಇತ್ತು, 50-50 ರೇಷಿಯೋ ಅಂತ ಇತ್ತು. ಆದ್ರೆ ಆ ರೇಷಿಯೋ ಹಣವನ್ನು ಕೊಟ್ಟಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ 30,000 ಕೋಟಿಯಷ್ಟು ಜಲಜೀವನ್ ಮಿಷನ್ ಹಣವನ್ನು ಕೊಡಬೇಕಾಗತ್ತೆ. ಆ ಬಾಕಿಯನ್ನ ರಾಜ್ಯ ಸರ್ಕಾರ ಹಾಕೊಂಡಿದೆಯಲ್ಲ, ಇದಕ್ಕೋಸ್ಕರ ಸಾಲ ಜಾಸ್ತಿ ಆಗಿದೆ. GST ಬಾಕಿಯಲ್ಲಿ 10,000 ಕೋಟಿ ಜಾಸ್ತಿ ಕೊಡಬೇಕಿತ್ತು, ಅದು ಕೊಟ್ಟಿಲ್ಲ. ಅದಕ್ಕೋಸ್ಕರ 10,000 ಕೋಟಿಯನ್ನು ಸಾಲದ ರೂಪದಲ್ಲಿ ತೆಗೆದುಕೊಂಡಿದ್ದು ಬಿಟ್ರೆ ಬೇರೆ ರಾಜ್ಯ ಸರ್ಕಾರದ ಸಮಸ್ಯೆ ಇಲ್ಲ. ಕೇಂದ್ರದತ್ತ ಬೊಟ್ಟು ಮಾಡ್ಲಿಕ್ಕೆ ಸರ್ಕಾರ ಕೂಡ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ. ಇದಲ್ಲದೆ ಒಂದಿಷ್ಟು ಕಾಂಟ್ರಾಕ್ಟರ್ ಬಿಲ್ ಬಾಕಿ ಆಗ್ತಾ ಇಲ್ಲ, ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಪರ್ಸೆಂಟೇಜ್ ವ್ಯವಹಾರಗಳು ಜಾಸ್ತಿ ಆಗ್ತಾ ಇದೆ ಅಂತೇಳಿ ಈ ವಿಚಾರವನ್ನು ಪ್ರಸ್ತಾಪಿಸಬೇಕು. ಈ ಮೂಲಕವಾಗಿ ಸರ್ಕಾರವನ್ನ ಕಟ್ಟಿ ಹಾಕಬೇಕಂತ ವಿಪಕ್ಷ ಸರ್ಕಾರವನ್ನು ಡಿಫೆಂಡ್ ಮಾಡ್ಕೊಳ್ಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಎಲ್ಲವೂ ಕೂಡ ಸಿದ್ಧತೆಗಳನ್ನು ಮಾಡ್ತಿದ್ದಾರೆ. ಸೌಖ್ಯ. ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.